ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಒಂದು ಮನೆಯಲ್ಲೇ ಸ್ವಂತವಾಗಿ ನೀವು ಬೇಕಿಂಗ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ನೀವು ಕ್ಲಾಸ್ನ ಕಲಿಬೋದು, ಕ್ಲಾಸ್ ಫೀಸ್ ಎಷ್ಟು, ಮತ್ತು ಆ ಒಂದು ಕ್ಲಾಸಲ್ಲಿ ಏನೇನೆಲ್ಲ ಕಲಿತೀರಾ, ಸೊ ಇದೆಲ್ಲ ಫುಲ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಬೇಕಿಂಗ್ ಬಿಸ್ನೆಸ್ ಇವಾಗ ಟ್ರೆಂಡಿಂಗಲ್ಲಿರೋ ಬಿಸ್ನೆಸ್ ಆಗಿದೆ. ಇವಾಗ ನಾನು ಕೂಡ ಬೇಕಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ದಿನ ಆಯಿತು. ಸೊ ಅದರಲ್ಲಿ ಒಳ್ಳೆ ಪ್ರಾಫಿಟೇ ಇದೆ. ಅದು ಕೂಡ ಮನೇಲೇ ಕೂತು ನಮ್ಮ ಒಂದು ಫ್ರೀ ಟೈಮಲ್ಲಿ ನೀವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು, ಹಸ್ಬೆಂಡ್ಗೆ ಕೆಲ್ಸಕ್ಕೆ ಕಳಿಸ್ಬಿಟ್ಟು, ನಿಮ್ಮೊಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂಡ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನೀವು ಈ ಒಂದು ಬಿಸ್ನೆಸ್ನ ಸಕ್ಸಸ್ ಮಾಡ್ಕೋಬೋದು. ಹಾಗೆ ಅರ್ನಿಂಗ್ಸ್ನ ಕೂಡ ಮಾಡ್ಕೋಬೋದು. ಹಾಗಾಗಿ ಇವಾಗ ನಾನು ಬೇಕಿಂಗ್ ಜೊತೆನೇ ನಾನು ಒಂದು ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಒಂದು ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ಅದರ ಒಂದು ಫುಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಸೊ ಇವಾಗ ನಾವು ಏನೇ ಒಂದು ಸೆಲೆಬ್ರೇಷನ್ ಮಾಡಬೇಕಂದ್ರೆ, ಒಂದು ಬರ್ತ್ಡೇ ಆಗಿರ್ಬೋದು, ಒಂದು ಫೆಸ್ಟಿವಲ್ ಆಗಿರ್ಬೋದು, ನಮ್ಮ ಒಂದು ಸ್ಪೆಷಲ್ ಡೇನ ಆ್ಯನಿವರ್ಸರಿ ಆಗಿರ್ಬೋದು, ಎಲ್ಲದಕ್ಕೂ ನಾವು ಇವಾಗ ಕೇಕು ಟ್ರೆಂಡಿಂಗಲ್ಲಿದೆ. ಸೊ ನಾವು ಕೇಕಿಂದನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿಬಿಟ್ಟು ಕೇಕ್ದು ಒಂದು ಡಿಮ್ಯಾಂಡು ಹೆಚ್ಚಾಗಿದೆ. ಇವಾಗ ಅದಕ್ಕೆ ಎಲ್ಲರೂ ಕೂಡ ಒಂದು ಕೇಕ್ ಬೇಕಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅದು ಬೇಕ್ರಿನಲ್ಲೇ ಅಂತ ಏನಿಲ್ಲ, ಇವಾಗ ಹೋಮ್ ಮೇಡ್ ಫ್ರೆಶ್ ಕೇಕಿಗೂ ಕೂಡ ತುಂಬ ವ್ಯಾಲ್ಯೂ ಇದೆ ಫ್ರೆಂಡ್ಸ್. ಬಿಸ್ನೆಸ್ಸು ತುಂಬಾ ಸಕ್ಸಸ್ ಆಗುತ್ತೆ. ಹಾಗಾಗಿಬಿಟ್ಟು ಎಲ್ಲರೂ ಇವಾಗ ಬೇಕ್ರಿಲಿ ಸ್ಟಾಕ್ ಇರೋದಿರುತ್ತೆ, ಅಥವಾ ನಮಗೆ ಬೇಕಾಗಿರೋ ಫ್ಲೇವರು, ನಮಗೆ ಶುಗರ್ ಕಡಿಮೆ ಇರೋದು, ಶುಗರ್ ಹೆಚ್ಚಿರೋದು, ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಕೇಕು, ಹೋಮ್ ಮೇಡ್ ಕೇಕು, ಫ್ರೆಶ್ ಕೇಕು ಎಲ್ಲಿಯೂ ಸಿಗೋದಿಲ್ಲ. ಹಾಗಾಗಿ ಆ ಒಂದು ಬಿಸ್ನೆಸ್ಸು ಕೂಡ ನಾವು ಸ್ಟಾರ್ಟ್ ಮಾಡಿ ಸಕ್ಸಸ್ನ ಮಾಡ್ಬೋದು. ಸೊ ಇವಾಗ ನಾನು ಆಲ್ರೆಡಿ ಮಂತ್ಲಿ ನಾನು 10,000 to 15,000ವರೆಗೂ ಅರ್ನ್ ಮಾಡ್ತೇನೆ. ನಾನು 25, 35 ಈ ಥರ ಏನು ಹೇಳಲ್ಲ, ಬರುತ್ತೆ. ಬಟ್ ನಾವು ಅದಕ್ಕೆ ಕಷ್ಟಪಡಬೇಕು. ನಮ್ಮ ಒಂದು ಕ್ವಾಲಿಟಿ, ಕ್ವಾಂಟಿಟಿ, ನಮ್ಮ ಒಂದು ಕ್ರಿಯೇಟಿವಿಟಿ ಯಾವ ಥರ ಇರುತ್ತೆ, ನೀವು ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ನ್ಯೂ ಇಯರ್ ಟೈಮಲ್ಲಿ ಅಥವಾ ಫೆಸ್ಟಿವಲ್ ಟೈಮಲ್ಲಿ, ರಿಸಲ್ಟ್ ಟೈಮಲ್ಲಿ, ಸೊ ಈ ಥರ ಒಂದು ಕ್ರಿಸ್ಮಸ್ ಟೈಮಲ್ಲಿ, ಈ ಥರ ಒಂದು ಟೈಮಲ್ಲಿ ಇದಕ್ಕಿಂತ ಹೆಚ್ಚು ನಾವು ಪ್ರಾಫಿಟ್ನ ಪಡಿಬೋದು ಅಲ್ವಾ. ಸೊ ಮತ್ತು ನಾವು ಯಾವ ರೀತಿ ಟೇಸ್ಟ್ ಕೊಡ್ತೀವಿ ಕಸ್ಟಮರ್ಗೆ, ಯಾವ ರೀತಿ ನಾವು ಕ್ರಿಯೇಟಿವಿಟಿಯಾಗಿ ಮಾಡ್ತೀವಿ ಡಿಸೈನ್ ಎಲ್ಲ, ಸೊ ಅದ್ರ ಮೇಲೇನೂ ನಮ್ಮ ಒಂದು ಬಿಸ್ನೆಸ್ ಡೆವಲಪ್ ಆಗೋದು ನಿಂತಿರುತ್ತೆ. ಹಾಗಾಗಿ ನೀವು ಯಾರಾದರೂ ಈ ಒಂದು ಕೇಕ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ನಾನು ಕೇಕ್ ಕಲಿಬೇಕು ಅನ್ನೋ ಆಸೆ ಇದ್ದರೆ, ಇವಾಗ ನಾವು ಒಂದು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ DJ ಕೇಕ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲಾಸಲ್ಲಿ ನಾವು 5 ಟೈಪ್ಸ್ ಆಫ್ ಟ್ರೆಂಡಿಂಗಲ್ಲಿರೋ 5 ಕೇಕ್ಸ್ನ ಹೇಳ್ಕೊಡ್ತೀವಿ. ಸೊ ಫಸ್ಟ್ ಬಂದುಬಿಟ್ಟು ಬೇಸಿಕ್ 2 ಟೈಪ್ಸ್ ಆಫ್ ಸ್ಪಾಂಜ್ನ ಹೇಳ್ಕೊಡ್ತೀವಿ. ವೆನಿಲಾ ಸ್ಪಾಂಜು ಮತ್ತು ಚಾಕ್ಲೇಟ್ ಸ್ಪಾಂಜ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು, ಅದಾದಮೇಲೆ 5 ಟೈಪ್ಸ್ ಆಫ್ ಕೇಕ್ನ ಹೇಳ್ಕೊಡ್ತೀವಿ. ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಬಟರ್ ಸ್ಕಾಚ್ ಆಗಿರ್ಬೋದು, ವೆನಿಲಾ ಕೇಕ್ ಆಗಿರ್ಬೋದು, ಟ್ರಫಲ್ ಕೇಕ್ ಆಗಿರ್ಬೋದು. ಸೊ ಈ ಥರ 5 ಟೈಪ್ಸ್ ಆಫ್ ಟ್ರೆಂಡಿಂಗಲ್ಲಿರೋ ಕೇಕ್ಸ್ನ ಹೇಳ್ಕೊಡ್ತೀವಿ. ಅದಾದಮೇಲೆ ವಿಪ್ಪಿಂಗ್ ಕ್ರೀಮ್ ಯಾವ ರೀತಿ ನಾವು ವಿಪ್ ಮಾಡಬೇಕು, ಯಾವ ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತು ಯಾವ ರೀತಿ ಅದನ್ನು ಡಿಸೈನ್ ಮಾಡಬೇಕು, ಅದರಿಂದ ಇದೆಲ್ಲವೂ ಕೂಡ ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಮತ್ತು ಯಾವ ರೀತಿ ಐಸಿಂಗ್ ಮಾಡೋದು, ಕೇಕಿಗೆ ವಿಪ್ಪಿಂಗ್ ಕ್ರೀಮಿಂದ ಯಾವ ರೀತಿ ಐಸಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಡಿಸೈನ್ ಯಾವ ರೀತಿ ಮಾಡೋದು ಅದು ಕೂಡ ನಾವೇ ಹೇಳ್ಕೊಡ್ತೀವಿ. ಓಕೆನಾ. ಇನ್ನು ಬಂದುಬಿಟ್ಟು ಯಾವ ರೀತಿ ನೀವು ನಿಮ್ಮ ಒಂದು ಬಿಸ್ನೆಸ್ನ ಯಾವ ರೀತಿ ಪಬ್ಲಿಸಿಟಿ ಮಾಡಬೇಕು, ಆ ಒಂದು ಟಿಪ್ಸ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀವಿ. ನೀವು ಕ್ಲಾಸಿಗೆ ಜಾಯ್ನ್ ಆದರೆ ಅದರಲ್ಲಿ ಇರುತ್ತೆ. ಹಾಗೆ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಯಾವುದೇ ರೀತಿ ಓವನ್ನೇ ಬೇಕು ಅಂತ ಏನಿಲ್ಲ. ನೀವು ಮನೇಲಿರೋ ಪಾತ್ರೆನ, ಕುಕ್ಕರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಎಷ್ಟು ಪ್ರಾಫಿಟ್ ಆಗುತ್ತೆ ನಿಮ್ಮ ಒಂದು ಬಿಸ್ನೆಸ್ಸಿಂದ, ಒಂದು ಕೇಕ್ ನೀವು ಸೆಲ್ ಮಾಡಿದರೆ ಅದರಿಂದ ಎಷ್ಟು ಪ್ರಾಫಿಟ್ ಆಗುತ್ತೆ, ಅದೆಲ್ಲವೂ ಕೂಡ ಆ ಒಂದು ಕ್ಲಾಸಲ್ಲಿ ಇರುತ್ತೆ. ಸೊ ಹಾಗಾಗಿ ತುಂಬಾ ಪ್ರಾಫಿಟ್ ಇದೆ ಫ್ರೆಂಡ್ಸ್. ನೀವು ಅಂದಾಜು ಮಾಡೋಕ್ಕಾಗಲ್ಲ, ಅಷ್ಟು ಪ್ರಾಫಿಟ್ ಇದೆ ಕೇಕ್ ಬಿಸ್ನೆಸ್ಸಲ್ಲಿ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ
ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಸೊ ಈ ಒಂದು ಕ್ಲಾಸ್ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಕ್ಲಾಸ್ನ ಫೀಸ್ ಬಂದುಬಿಟ್ಟು 999 ಇರುತ್ತೆ. ಯಾಕಂದರೆ ನಾನು ಕಲ್ತಿರೋದೇ 3500 ರುಪೀಸ್ಗೆ ನಾನು ಈ ಒಂದು ಕ್ಲಾಸ್ನ ಕಲ್ತಿದ್ದೀನಿ. ತುಂಬ ವರ್ಷ ಆಯಿತು. ಇವಾಗಂತೂ ಟ್ರೆಂಡಿಂಗಲ್ಲಿದೆ, ಇನ್ನೂ ಫೀಸ್ ಜಾಸ್ತಿ ತೊಗೋತಾರೆ. ಆದರೆ ನಾನು ಹೌಸ್ ವೈಫ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಚಾನಲ್ ವತಿಯಿಂದ ಎಲ್ರಿಗೂ ಕೂಡ ನಾನು ಇವಾಗೆಲ್ಲರೂ ಕಲ್ತಿದ್ದಾರೆ ಅವ್ರಿಗೆ ನಾನು 999 ನನ್ನ ಒಂದು ಫೀಸ್ ಇಟ್ಟಿದ್ದೀನಿ. ಸೊ ಹಾಗಾಗಿಬಿಟ್ಟು ಆದರೆ ಈ ಒಂದು ಚಾನಲಲ್ಲಿ ನಾನು ಆಫರ್ ಪ್ರೈಸ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ಕಂಡೀಷನ್ ಇದೆ. ಆ ಒಂದು ಕಂಡೀಷನ್ ನಿಮ್ಗೆ ಯಾರಿಗಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಂಡೀಷನ್ಗೆ ನೀವು ಅಕ್ಸೆಪ್ಟ್ ಇದ್ದರೆ ಮಾತ್ರ ಈ ಒಂದು ಆಫರ್ ನಿಮ್ಗೆ ಸಿಗುತ್ತೆ. ಆ ಆಫರ್ ಪ್ರೈಸ್ ಎಷ್ಟು ಅಂದರೆ 699. ಓನ್ಲಿ 699ಗೆ ನಾನು ಈ ಒಂದು ಕ್ಲಾಸ್ನ ಹೇಳ್ಕೊಡ್ತೀನಿ. ಸೊ ಅದು ನನ್ನ ಒಂದು ಕಂಡೀಷನ್ಗೆ ನೀವು ಎಕ್ಸೆಪ್ಟ್ ಮಾಡಿ ಆ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ನಿಮಗೆ 699 ಫೀಸ್ ಬೀಳುತ್ತೆ. ಇಲ್ಲಾಂದರೆ 999. ಓಕೆನಾ? ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕ್ಲಾಸ್ ಎಷ್ಟು ದಿನ ಇರುತ್ತೆ ಅಂದರೆ 15 ಡೇಸ್ ಇರುತ್ತೆ ಫ್ರೆಂಡ್ಸ್. 15 ಡೇಸ್ ಈ ಒಂದು ಕ್ಲಾಸ್ 15 ಡೇಸ್ ಇರುತ್ತೆ. ಅದು ಯಾವ ರೀತಿ ಅಂದರೆ ಅದೇ ಹೇಳಿದೆ ಅಲ್ವಾ, ನಿಮ್ಮ ಒಂದು ಎಲ್ಲ ಕೆಲಸನ ಎಲ್ಲ ಮುಗಿಸ್ಕೊಂಡು ಇದು ಪ್ರೀ ವಿಡಿಯೋ ಶೂಟ್ ಇರುತ್ತೆ. ಓಕೆನಾ? ನಾವು ನಿಮಗೆ ವಿಡಿಯೋ ಲಿಂಕ್ನ ಕಳಿಸ್ತೀವಿ. ನೀವು ಆ ಒಂದು ವಿಡಿಯೋ ಲಿಂಕ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಫ್ರೀ ಟೈಮಲ್ಲಿ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಫೀಡ್ಬ್ಯಾಕು ನಮಗೆ ವಾಟ್ಸಪ್ ಮೆಸೇಜು ಅಥವಾ ಕಾಲು ಏನಾದರೂ ಮಾಡಿ ನಿಮ್ಮೊಂದು ಡೌಟ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಆ ಥರ ನೀವು 15 ದಿನ ಆದಮೇಲೆ ಇವಾಗ ನೀವು ಅನ್ಕೋಬೋದು 15 ಡೇಸ್ ಆದಮೇಲೆ ಏನಾದರೂ ಡೌಟ್ ಬಂದರೆ ಏನು ಮಾಡೋದು ಅಂತ. ನಿಮ್ಗೆ ಯಾವಾಗೇ ಡೌಟ್ ಬಂದರೂ ಕೂಡ ನನಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂದರೆ ನಾವು ಕಳಿಸಿರೋ ಲಿಂಕ್ ಅಂದರೆ ನಾವು ಕಳಿಸಿರೋ ವಿಡಿಯೋ ಏನಿರುತ್ತಲ್ವ ಅದು ನಿಮ್ಮ ಹತ್ರ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಿಮಗೆ 1 ತಿಂಗಳಾದಮೇಲೆ ಏನಾದರೂ ಡೌಟ್ ಬಂದರೂ ಆ ಒಂದು ವಿಡಿಯೋನ ಓಪನ್ ಮಾಡಿ ನೀವು ಮತ್ತೆ ಕ್ಲಾಸ್ನ ನೋಡ್ಬೋದು, ಕಲ್ಕೋಬೋದು. ಇಲ್ಲ 1 ವರ್ಷ 2 ವರ್ಷ ಆದಮೇಲಾದ್ರೂ ನೀವು ಕೇಕ್ ಮಾಡ್ತಾಯಿದ್ರೆ ಅದರಲ್ಲಿ ಏನಾದರೂ ಡೌಟ್ ಬಂದ್ರೂ ನೀವು ಆ ಒಂದು ವಿಡಿಯೋನ ಓಪನ್ ಮಾಡಿಬಿಟ್ಟು ನೀವು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಹಾಗಾಗಿಬಿಟ್ಟು ನಿಮ್ಮ ಒಂದು ವಿಡಿಯೋ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಯಾರೂ ಕೂಡ ಕೊಡೋದಿಲ್ಲ, ಬರೀ ನೋಟ್ಸ್ ಅಷ್ಟೇ ಕೊಡ್ತಾರೆ. ವೀಡಿಯೋಸ್ ಯಾರೂ ಕೂಡ ನಿಮಗೆ ಲೈಫ್ ಟೈಮ್ ಕೊಡೋದಿಲ್ಲ ಫ್ರೆಂಡ್ಸ್. ಹಾಗಾಗಿಬಿಟ್ಟು ನಾವು ಈ ಒಂದು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಆಕ್ಸೆಸ್ ನಿಮಗೆ ಕೊಡ್ತೀವಿ. ಹಾಗಾಗಿಬಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಆಫರ್ ಪ್ರೈಸ್ ಬಂದುಬಿಟ್ಟು 699 ಇರುತ್ತೆ. ಯಾರಿಗಾದರೂ ಇಷ್ಟ ಇದ್ದರೆ ಜಾಯ್ನ್ ಆಗಿ ನೀವು ಕೂಡ ಒಂದು ಬೇಕಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು.